ನಾವು ಓಟೇ ಹಾಕಲ್ಲ ಬೇಡ ನಿಮ್ಗೆ ನಮ್ ಓಟ್ ಏನಕ್ಕೆ ಬೇಕು ನಮ್ಗೇನು ಹೆಲ್ಪೇ ಮಾಡ್ತಿಲ್ಲ ನೀವೊಮ್ಮೆ ನಮ್ಗೆ ನೀವು ಓಟ್ ಕೇಳ ಇದೇ ಇಲ್ಲ ರೈಟ್ಸೇ ಇಲ್ಲ ಅದು ಯಾವ ರೈಟ್ಸ್ ನಮ್ಮ ಹತ್ರ ಬಂದು ನೀವು ಓಟ್ ಕೇಳ್ತೀರಾ ನಮ್ಗೆ ಏನಾದ್ರು ಹೆಲ್ಪ್ ಮಾಡಿ ಬಂದು ಓಟ್ಸ್ ಕೇಳಿ ನೀವು ಮಾಡ್ತೀವಿ ನಮ್ಮ ಏರಿಯಾ ಜನಗಳಿಗೆ ತುಂಬಾ ತೊಂದರೆ ಆಗದ ಸುಮಾರು ಜನ ಬಿದ್ದು ಪಾಪ ಹಾಸ್ಪಿಟಲ್ಗೆ ಹೋಗೋರೆ ತಿರ್ಗಾಡಕ್ ದಾರಿ ಇಲ್ಲ ನೋಡಿ ಗಲ್ಲಿ ತಿರ್ಗಾಡ್ಬೇಕು ಈ ಗಲ್ಲಿಲಿ ನೀವೇ ನೋಡಿ ವಿಡಿಯೋ ಮಾಡಿ ಅದು ಆ ತರ ಪರಿಸ್ಥಿತಿ ಆಗ್ಬಿಡುತ್ತೆ ನಮ್ಮ ಏರಿಯಾ ಜನಕ್ಕೆ ಚಿಂತಾಜನಕ ಆಗದ ಚೇಂಬರ್ ಇಲ್ಲ ನೀರಿಲ್ಲ ಕಬಿನಿ ನೀರಿಲ್ಲ ರೋಡ್ ಇಲ್ಲ ಸತ್ಯನಾರಾಯಣ MLA ಆಗಿದ್ದಾಗ ಮಾಡಿಸಿದ್ದ ಕೆಲಸಗಳು ಅದರಿಂದ ಈಚೆ ಒಂದು ಕೆಲಸ ಯಾರು ಮಾಡಿಲ್ಲ ಸರ್ ಏರಿಯಾಗೆ ಒಂದು ತಾರ್ ರೋಡ್ ಇಲ್ಲ ಒಂದು ಐಡೆಂಟಿಟಿ ಇಲ್ಲ ಒಂದು ಕ್ರಾಸ್ ಕಡಿಲ್ಲ ಒಂದು ಕುಡಿಯಕ್ಕೆ ನೀರಿಲ್ಲ ಏನಿದೆ ನಮ್ಮ ಏರಿಯಾಗೆ ಏನಂದ್ರೆ ಏನಿಲ್ಲ ಸರ್ ಪ್ರತಿಯೊಂದು ಯಾರನ್ನ ಕೇಳಿ ಅಲ್ಲೋಗಿ ಇಲ್ಲೋಗಿ ಎಲ್ಲೋಗಿ ಡ್ರೈನೇಜ್ ಕಟ್ಕೊತಾ ಇರುತ್ತೆ ಸೊಳ್ಳೆ ಬನ್ನ ಅದು ಪ್ರಾಬ್ಲಮ್ ನಮ್ದೇನ್ ಪ್ರಾಬ್ಲಮ್ ನಾವೇ ಕ್ಲಿಯರ್ ಮಾಡ್ಕೋಬೇಕು ಯಾರೊಬ್ರು ಬಂದು ಹೆಲ್ಪ್ ಮಾಡಲ್ಲ ಒಬ್ಬೊಬ್ರು ಬರ್ತಾರೆ ಮಾಡ್ತೀವಿ ಅಂತಾರೆ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ನೆಕ್ಸ್ಟ್ ಮುಗೀತು ಅಲ್ಲಿಗೆ ತುಂಬಾನೇ ಪ್ರಾಬ್ಲಮ್ ಇದೆ ಸರ್ ನಮ್ಗೆಲ್ಲ ಅನುಕೂಲ ಮಾಡ್ಕೊಟ್ರೆ ನಾವು ಓಟ್ ಹಾಕ್ತೀವಿ ಇಲ್ಲ ಅಂದ್ರೆ ನಮ್ಮ ಏರಿಯಾಗೆ ಯಾರು ಬರಕೂಡದು ಇದು ಮಾತ್ರ ಕಂಡೀಷನ್ ಸರ್ ಈ ಕಡೆ ಈ ಭಾಗದಲ್ಲಿ ಶಾಸಕರು ಬರ್ತಾರೆ ಸರ್ ಕರೆಕ್ಟ್ ಆಗಿ ಮಾಹಿತಿ ತಗೊಂಡು ಬರಲ್ಲ ಅವ್ರಿಗೆ ಗೊತ್ತಿಲ್ಲ ಏನು ಅವ್ರಿಗೆ ಸರ್ವೇರು ಅವ್ರಿಗೆ ಸರಿಯಾಗಿ ಹೇಳಲ್ಲ ಸರ್ವೇರು ಅವ್ರಿಗೆ ಸರಿಯಾಗಿ ಹೇಳಲ್ಲ ಇವತ್ತು MLA ಅವ್ರು ಬಂದಾಗ ಇಲ್ಲಿ ಏನು ಜಾಗ ಯಾವುದು ಇಲ್ಲ ಇಲ್ಲಿ ಎಲ್ಲ ಇವ್ರದೇನೆ ಅಂತ ಹೇಳಿದ್ರು ಈಗ ಸ್ವಲ್ಪ ನಾವು ಪ್ರಚಾರ ಹಾಕಿ ಎಲ್ಲಾ ಕಡೆ ಓಡಾಡಿದ್ದಕ್ಕೋಸ್ಕರ ಈಗ ಒಂದ್ ಸ್ವಲ್ಪ ಹೇಳೋರೆ ಸ್ವಲ್ಪ ಜಾಗ ಇದೆ ಇದು ಹೊಡಿಬೇಕು ಹೊಡೆದ್ರೆ ತಿರ್ಗಡಕ್ ದಾರಿ ಆಗುತ್ತೆ ಅಂತ ಹೇಳೋರೆ ಈಗ ಪ್ರತಿಯೊಬ್ರು ಯಾರ ಬಸ್ ಎಲ್ಲ ಕಟ್ತಿದ್ರೆ ನಾವ್ ಎಲ್ಲ ಏನೇನು ಪ್ರೋಟೋಕಾಲ್ಸ್ ಇದೆ ಇಂಕ ಎಲ್ಲ ಕಟ್ತಿದೀವಿ ಮನೆ ಟ್ಯಾಕ್ಸ್ ಕಟ್ತೀವಿ ವಾಟರ್ ಟ್ಯಾಕ್ಸ್ ಕಟ್ತೀವಿ ಎಲ್ಲ ಕಟ್ತೀವಿ ಬಟ್ ನಮ್ಗೆ ಯಾಕೆ ಏನು ಇದ್ ಮಾಡ್ತಾ ಇಲ್ಲ ನೀವು ನಾವು CM ಹತ್ರ ಸರ್ ನಾವು ಈಗ ಧರಣಿಲೂ ಕೂತ್ಕೋತೀವಿ CM ಸಾಹೇಬರು ಬಂದಾಗ CM ಸಾಹೇಬ್ರ ಮನೆ ಹತ್ರ ಹೋಗಿ ನಾವು ಎಲ್ಲ ಸಾಹೇಬ್ರ ಮುಂದೆ ಹೇಳ್ಕೊತೀವಿ ಸರ್ ನಮ್ಮ ಕಷ್ಟ ನೋವುಗಳನ್ನೆಲ್ಲ ಎಲ್ಲ ಹೋಗಿ ಹೇಳ್ಕೊತೀವಿ ನಾವು ಇಲ್ಲಿ 15 ವರ್ಷದಿಂದ ಇಲ್ಲಿ MLA ಅವರು ಯಾವ್ದಕ್ಕೂ ಏರೇನೆ ಗಣನೆಗೆ ತಗೋತಾ ಇಲ್ಲ ಸರ್ ನಮ್ಮ ಏರಿಯಾಗೆ ಪ್ರಾಪರ್ ಆಗಿ ರೋಡ್ ಇಲ್ಲ ಸರ್ ನಮ್ಗೆ ಮಕ್ಕಳಿಗೆ ಸ್ಕೂಲ್ ಡ್ರಾಪ್ ಮಾಡಕ್ಕೆ ಪಿಕಪ್ ಮಾಡಕ್ಕೆ ಪ್ರತಿಯೊಂದು ಹೇಳ್ತಾರೆ ಅಲ್ಲೊಬ್ರು ಹೇಳಿದ್ರು ರೋಡ್ ನಿಮ್ಗೆ ಕ್ರಾಸ್ ಮಾಡ್ಕೊಂಡು ಹೋಗಲ್ಲ ಬಳಸ್ಕೊಂಡು ಹೋಗಕ್ಕಾಗಲ್ಲ ನಿಮ್ಗೆ ಶಾರ್ಟ್ ರೋಡ್ ಬೇಕು ಅದಕ್ಕೆ ಹೋರಾಟ ಮಾಡ್ತಿದ್ದೀರಾ ಅಂದ್ರು ಸರ್ ನೋಡಿ ಆ ರೋಡ್ ನ ಒಂದ್ಸಲ ನೀವು ವಾಚ್ ಮಾಡಿ ನೋಡಿ ನಮ್ಮ ಏರಿಯಾಗೆ ಒಂದು ತಾರ್ ರೋಡ್ ಇಲ್ಲ ಒಂದು ಐಡೆಂಟಿಟಿ ಇಲ್ಲ ಒಂದು ಕ್ರಾಸ್ ಕಡಿಲ್ಲ ಒಂದು ಕುಡಿಯಕ್ಕೆ ನೀರಿಲ್ಲ ಏನಿದೆ ನಮ್ಮ ಏರಿಯಾಗೆ ಏನಂದ್ರೆ ಏನಿಲ್ಲ ಸರ್ ಪ್ರತಿಯೊಂದು ಯಾರನ್ನ ಕೇಳಿ ಅಲ್ಲೋಗಿ ಎಲ್ಲೋಗಿ ಡ್ರೈನೇಜ್ ಕಟ್ಕೊತಾ ಇರುತ್ತೆ ಸೊಳ್ಳೆ ಬನ್ನ ಅದು ಪ್ರಾಬ್ಲಮ್ ನಮ್ದೇನ್ ಪ್ರಾಬ್ಲಮ್ ನಾವೇ ಕ್ಲಿಯರ್ ಮಾಡ್ಕೋಬೇಕು ಯಾರೊಬ್ರು ಬಂದು ಹೆಲ್ಪ್ ಮಾಡಲ್ಲ ಒಬ್ಬೊಬ್ರು ಬರ್ತಾರೆ ಮಾಡ್ತೀವಿ ಅಂತಾರೆ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ನೆಕ್ಸ್ಟ್ ಮುಗೀತು ಅಲ್ಲಿಗೆ ಇನ್ನು ನೆಕ್ಸ್ಟ್ ಏನು ಕಂಟಿನ್ಯೂ ಆಗಲ್ಲ ಏನೂ ಆಗಲ್ಲ ನೆಕ್ಸ್ಟ್ ಯಾರು ಬಂದ ಮತ್ತೆ ವಾಪಸ್ ಫಸ್ಟಿಂದ ಇನ್ನೆಲ್ಲ ಮತ್ತೆ ಶುರು ಮಾಡಿ ಅವ್ರಿಗೆ ಪಿಟಿಷನ್ ಕೊಡೋದು ಅವ್ರನ್ನ ಕೇಳ್ಕೊಡೋದು ಮಾಡೋದು ಓಡಾಡೋದು ನೋಡಿ ಈ ಥರ ಮೀಡಿಯಾ ಕರ್ಕೊಂಬರ್ಬೇಕು ಅದು ಮಾಡಬೇಕು ಈ ಥರ ನಡೀತಿದೆ ಹೊರತು ನಮ್ಮ ಏರಿಯಾಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಏನು ಸಿಗ್ತಾ ಇಲ್ಲ ಈಗ ಸರ್ವೆ ಮಾಡೋಗಿ 15 ಡೇಸಲ್ಲಿ ನಾವು ರಿಸಲ್ಟ್ ಕೊಡ್ತೀವಿ ನಾವು ರೋಡ್ ಕೊಡ್ತೀವಿ ಅಂತ ಅಷ್ಟೇನೆ ಸರ್ ಇನ್ನೇನು ಇಲ್ಲ ನನ್ನ ಮದುವೆ ಆಗಿ ಬಂದು 10 ಇಯರ್ಸ್ ಆಯಿತು ನಾವು ಬಂದಾಗಿಂದ ಈ ರೋಡಲ್ಲಿ ಓಡಾಡ್ತಾ ಇದ್ವಿ ಈಗ ಎಷ್ಟು 2 ಇಯರ್ಸ್ 1 ಇಯರ್ ಬ್ಯಾಕ್ ಏನಂದ್ರೆ ನಂದು ರೋಡು ನನ್ನ ಕೋರ್ಟ್ಗೆ ಕೇಸ್ ಹಾಕಿದೆ ಇದು ನನಗೆ ಪ್ರಾಪರ್ಟಿ ನನಗಾಗಿದೆ ಸೊ ಇದು ನನಗೆ ಬಿಲಾಂಗು ನಾನು ಇದನ್ನು ಕಟ್ಕೊತಾ ಇದ್ದೀನಿ ಮುಗಿದೆ ಸರ್ ಈಗ ಅವ್ರಿಗಾಯ್ತು ಈಗ ನಾವೆಲ್ಲಿ ಓಡಾಡೋಣ ಹೇಳ್ತಾರೆ ಕ್ರಾಸಾಗಿ ಹೋಗಿ ಅಲ್ಲಿ ಹೋಗಿ ನೋಡಿ ಸರ್ ರೋಡ್ ಓಡಾಡಕ್ಕೆ ತುಂಬ ಪ್ರಾಬ್ಲಮ್ ಇಲ್ಲಿ ಅವರು ಪಾಪ ಹೆಲ್ಪ್ ಆಗಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ನಮಗೆ ಬಸ್ಸಿಗೆ ಕ್ರಾಸ್ ಮಾಡಿ ವಯಸ್ಸಾಗಿ ನಾವೇನೋ ಬರ್ತೀವಿ ವೆಹಿಕಲ್ಲಿಂದ ಓಡಾಡ್ತಾರೆ ವಯಸ್ಸಾಗಿರೋರು ಏನು ಮಾಡ್ತಾರೆ ಅವ್ರಿಗೆ ಅಂತ ಪಾಪ ಹಿಂಗೆ ಚಿಕ್ಕದೊಂದು ರೋಡ್ ಬಿಟ್ಟಿದ್ದಾರೆ ಎಷ್ಟೋ ವಯಸ್ಸಾದವ್ರಿಗೆ ಪ್ರಾಬ್ಲಮ್ ಆಗಿದೆ ನಾವು ಇವರೇನೋ ಓಡಾಡ್ತೀವಿ ವಯಸ್ಸಾದವ್ರಿಗೆ 80 ಇಯರ್ಸ್ ಕ್ರಾಸ್ ಆಗಿರೋರಿಗೆ 70+ ಏನು ಮಾಡ್ತಾರೆ ಅವರು ಮಳೆ ಬಂದ ಅಲ್ಲಿ ಒಬ್ಬರು ಓಡಾಡೋಕ್ಕಾಗಲ್ಲ ಫುಲ್ ಇಲ್ಲಿ ಚರಂಡಿ ಇದೆ ಅದು ಫುಲ್ಲು ನೀರು ತುಂಬಿ ಗಬ್ಬು ನೀರು ಹರಿತಾ ಇರುತ್ತೆ ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ ನಮ್ಗೇನು ಒಂದು ಪ್ರಾಪರಾಗಿ ಬಸ್ ಸ್ಟ್ಯಾಂಡ್ ಇಲ್ಲ ನಮಗೆ ಏನಿಲ್ಲ ಈ ಏರಿಯಾಗೆ ಏನು ನೇಮೇ ಇಲ್ಲ ಐಡೆಂಟಿಫಿಕೇಶನ್ ಏನಿದೆ ಏನಂದ್ರೆ ಏನಿಲ್ಲ ಸುಮ್ಮನೆ ಜಸ್ಟ್ ಒಂದು ಬೋರ್ಡ್ ಹಾಕೋರು ರಾಜಾಜಿನಗರ ಅಂತ ಅಷ್ಟೇ ಇಲ್ಲಿ ನಾವು ಏನೇ ಮಾಡಲಿ ಸರ್ ಇದಕ್ಕೆ ಲ್ಯಾಂಡ್ ಮಾರ್ಕ್ ನಮಗೆ ರಾಯಲ್ ಓಕ್ ಅಂತಿದೆ ಹೊರತು ಇಲ್ಲ ಹಳ್ಳಿಕಟ್ಟೆ ಅಂತಾರೆ ಇದು ಏರಿಯಾ ಅಂದ್ರೆ ಯಾರಿಗೂ ಗೊತ್ತೇ ಇಲ್ಲ ಬೆಂಗಳೂರು ಅಂತ ರಾಜಾಜಿನಗರ ಬೆಂಗಳೂರಲ್ಲ ಅಂತ ಕೇಳ್ತಾರೆ ಅಂದರೆ ಇದೇನು ಅನ್ನೋನಾ ಅಪ್ಪ ಅಮ್ಮ ಯಾರಿಲ್ಲ ಓನರೇ ಯಾರಿಲ್ಲ ಕೇಳೋಕೋರೆ ಲೇಡಿ ಮೇಲೆ ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಯಾರಾದರೂ ಹೆಂಗಸ್ರ ಮೇಲೆ ಹಂಗೆ ಮಾತಾಡೋಕೆ ಯಾರಿಗೆ ರೈಟ್ಸ್ ಇದೆ ಹೆಣ್ಸಾಗ್ಲಿ ಗಂಡಸಾಗ್ಲಿ ಮಾತಾಡಬಾರ್ದಲ್ವಾ ಆ ಥರ ಏನಕ್ಕೆ ಮಾತಾಡ್ತಾರೆ ಸರ್ವೇನು ಸಾರ್ವಜನಿಕವಾಗಿ ಎಲ್ಲರೂ ಇದ್ದಾರೆ ಗವರ್ನಮೆಂಟ್ ಅಫಿಷಿಯಲ್ಸ್ ಇದ್ದಾರೆ ಸರ್ವೆ ನಡೆಸ್ತಾ ಇದ್ದಾರೆ ನಾನು ಬಿಡಲ್ಲ ನೀನೇನಾದರೂ ಮಾಡ್ತೀನಿ ನಿನ್ನ ಫ್ಯಾಮಿಲಿಗೆ ಹಾಮ್ ಮಾಡ್ತೀನಿ ಯಾರು ಅವರು ರೌಡಿನಾ ನಾವೇನು ಅವ್ರಿಗೆ ಅವ್ರ ಸ್ವಂತ ಜಾಗದಲ್ಲಿ ಹೋಗಿ ನಿನ್ನ ಮನೆ ಬಿಟ್ಟೋಗು ನಿನ್ನ ಪ್ರಾಪರ್ಟಿ ಬಿಟ್ಟೋಗಿ ನಂಗೆ ರೋಡ್ ಮಾಡ್ಕೊಡು ಅಂತ ನಾವು ಯಾರೂ ಕೇಳ್ತಿಲ್ಲ ನಾವೇನು ನಮ್ಗೆ ಏನು ಸಿಗಬೇಕೋ ನಾವು ಅದನ್ನು ಮಾತ್ರ ಕೇಳ್ತೀವಿ ನಮ್ಗೆ ಅಷ್ಟು ಮಾತ್ರ ಮಾಡ್ಕೊಡಿ ನಮ್ಗೆ ಇನ್ಯಾರೂ ಕೂಡ ಅನ್ಯಾಯ ಮಾಡಿ ನಾವೇನು ಮಾಡಬೇಕಾಗಿಲ್ಲ ನಮ್ಗೇನು ಮೇನು ನಮ್ಗೆ ಇದೊಂದು ನಮ್ಮ ಏರಿಯಾಗೆ ರೆಕಗ್ನೈಸೇಷನ್ ಬೇಕು ನಮಗೆ ಮೇನ್ ಕ್ರಾಸ್ ಕಾರ್ಡ್ ಬೇಕು ಇಲ್ಲಿ ಒಂದು ಕ್ರಾಸ್ಗಳಿಲ್ಲ ಮಕ್ಕಳಿಗೆ ನೋಡ್ತಾರೆ ಒಂದು ಏನಂದೇನಿಲ್ಲ ಸರ್ ಒಂದು ರೋಡ್ ತಾರ್ ರೋಡ್ ಹಾಕಿ ಎಷ್ಟು ವರ್ಷ ಸರ್ ನಮ್ಮ ಏರಿಯಾದಲ್ಲಿ ಒಂದು ಮೇನ್ ಕ್ರಾಸ್ಗಳಿಲ್ಲ ಆ ಒಂದು ರೋಡ್ಗೆ ಹಾಕಿಲ್ಲ ಮತ್ತೆ ಆ ಚೇಂಬರ್ ಇಲ್ಲ ಮತ್ತೆ ಇನ್ನೊಂದು ರೋಡ್ನ ಮನೆ ಕಟ್ತಿರ್ತಾರೆ ಸರ್ ಕುಡಿಯ ಹೇಳಿ ಸರ್ ಏನಂದ್ರು ಇಲ್ಲಿಂದ ಜಸ್ಟ್ ಸರ್
BML ಕ್ರಾಸ್ ಪಕ್ಕದ ಏರಿಯಾ, ಇಲ್ಲಿಂದ ಇಲ್ಲಿಗೆ ಪೈಪ್ ಲೈನ್ ಸೀನೀರ್ ವಾಟರ್ ಹೋಗಿದೆ, ಇಲ್ಲಿಂದ ಜಸ್ಟ್ ಇಲ್ಲಿಗೆ ಸೀನೀರ್ ವಾಟರ್ ಇಲ್ಲ. ಆದ್ರೆ ನಾವು ಅವ್ರಿಗೆ ಏನೋ ವಾಟರ್ ಟ್ಯಾಕ್ಸ್ ಕಟ್ಟಬೇಕು. ನಾವೇನೇ ಕಟ್ಟಬೇಕು? ಬೋರ್ವೆಲ್ ನೀರಿಗೆ ಕಟ್ಟಬೇಕು, ನಾವು ಕಟ್ಟಲ್ಲ. ಆದ್ರೆ ನೋಡಿ ಪ್ರತಿಯೊಬ್ರು ಯಾರು ಬೆಳೆಸು ಎಲ್ಲ ಕಟ್ತಿದ್ದಾರೆ. ನಾವು ಎಲ್ಲ ಏನೇನು ಪ್ರೋಟೋಕಾಲ್ಸ್ ಇದೆ ಇಂಕ ಎಲ್ಲ ಕಟ್ತಿದ್ದೀವಿ, ಮನೆ ಟ್ಯಾಕ್ಸ್ ಕಟ್ತೀವಿ, ವಾಟರ್ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಕಟ್ತೀವಿ. ಬಟ್ ನಮ್ಗೆ ಯಾಕೆ ಏನೋ ಇದು ಮಾಡ್ತಾ ಇಲ್ಲ? ನೀವು ಎಲ್ಲ ಕೇಳ್ತೀವಿ, ಏನಂತಾರೆ ಮ್ಯಾಮ್ ನಾವು ಮಾಡ್ತಿದ್ದೀವಿ ಸರ್, ಎಷ್ಟು ಜನ ಓಡಾಡ್ತಿದ್ದಾರೆ, ಎಲ್ಲ ಮಾಡ್ತಾರೆ, ಬಟ್ ಯಾರಿಲ್ಲ. ಜಸ್ಟ್ ಆ ಮೂಮೆಂಟ್ ಅಷ್ಟೇ ನಾವು ಮಾಡ್ತೀವಿ, ಓಕೆ ನಾವು ಮಾಡ್ತೀವಿ. ಈ ನೆಕ್ಸ್ಟ್ ಹೋಗಿ ನೀವು ಬಂದ್ರೆ ನಾವು ನಡೀತಾ ಇದೆ, ಪ್ರೊಸೆಸಲ್ಲಿ ಇದೆ. ಇಲ್ಲ ನಾವು ಫೀಲ್ಡ್ ಇನ್ವೆಸ್ಟಿಗೇಷನ್ಗೆ ಹೋಗ್ಬಿಟ್ಟಿದ್ದೀವಿ, ನಾವು ಇಲ್ಲಿಲ್ಲ, ನಾವು ಫೀಲ್ಡ್ ಇದಕ್ಕೆ ಹೋಗಿದ್ದೀವಿ, ನಾವಿಲ್ಲ, ಈ ನಮ್ಮದು ಇವ್ರಿಗೆ ಬಂದಿಲ್ಲ, ನಮ್ಮ ಹೆಡ್ ಬಂದಿಲ್ಲ, ನಮ್ಮ ಸ್ಟಾಫ್ ಬಂದಿಲ್ಲ, ಇಷ್ಟೇ ನಡೀತಿದೆ ಹೊರತು ಏನಂದೇನಿಲ್ಲ. ಯಾರ್ಯಾರಿಗೋಗಿ ಏನೇನೇ ಕೇಳಿ ಈಗ ನಾವು ಈ ಥರ ಪ್ರಾಬ್ಲಮ್ಗೆ ನಾವು ಯಾರನ್ನ ಕರ್ಕೊಬಂದು ಕರ್ಕೊಬಂದು ನಿಲ್ಸಿದ್ರೆ ಅಕ್ಕಪಕ್ಕದವ್ರು ಬಂದು ಅವ್ರ ಪ್ರಾಬ್ಲಮ್ ಸಾಲ್ವ್ ಕೇಳ್ಕೊ ಹೋಗ್ತಾರೆ ಹೊರತು ಅವ್ರದ್ದೆಲ್ಲ ಆಗ್ತಿದೆಯೋ ಹೊರತು ನಮ್ದಂತೂ ಏನು ಸಾಲ್ವ್ ಆಗ್ತಾ ಇಲ್ಲ ಸರ್. ಇದು ನಮ್ದು ಮೇಜರ್ ಪ್ರಾಬ್ಲಮ್. ಖಂಡಿತ ಬೇಕು ಸರ್. ನಾವು ಓಟರ್ಗೆ ಬರ್ತಾರಲ್ವ ಸರ್, ಓಟ್ ಹಾಕಿ ಅಂತ ಕೇಳ್ತಾರೆ ಸರ್. ನಮ್ಮ ಓಟೆಲ್ಲ ಕೇಳ್ತಾರೆ ನಿಮ್ಗೆ ಏನು ನಮ್ಮ ಏರಿಯಾಗೆ ಯಾಕೆ ಓಟಿಗೆ ಬರ್ತಾರೆ, ಈಗ ಓಟಿಗೆ ಬರಬೇಡಿ, ನಾವೇನೋ ಮಾಡ್ಕೊತೀವಿ. ಈಗ ಅವ್ರು ಕ್ರಾಸ್ ಬಳಸ್ಕೊಂಡು ಹೋಗ್ತೀವೋ, ನಾವೇ ತಾರ ಹಾಕಿಸ್ಕೊಂತೀವೋ, ಓಟ್ ಕೇಳಕ್ಕೆ ನೀವು ಬರಬೇಡಿ. ಖಂಡಿತ ನೀವು ಓಟೆ ಕೇಳಕ್ಕೆ ಬರಬೇಡಿ. ನಮ್ಮ ಏರಿಯಾನ ಬ್ಲಾಕ್ ಲಿಸ್ಟ್ ಮಾಡಿ ಓಟೆ ಹಾಕ್ಬೇಡಿ. ಈಗ ವಾಟರ್ಗೆಲ್ಲ ನಾವೇ ಮಾಡ್ಕೊತೀವಿ ತಾನೆ. ಈಗ 5 ರೂಪಾಯಿ ಕೊಟ್ಟು ನಾವು ಕುಡಿಯೋಕೆ ನೀರು ತಗೋತಿದ್ವಿ ಅಂದ್ರೆ ನಾವು ವಾಟರ್ ಟ್ಯಾಕ್ಸ್ ಕಟ್ಟಬೇಕು ಅಲ್ವಾ? ನಾವು 5 ರೂಪೀಸ್ ಕಾಯಿನ್ಸ್ ನೀರು ಕುಡಿತಿರೋದು, ಆಮೇಲೆ ನಮ್ಗೆ ನಾವೇನಕ್ಕೆ ವಾಟರ್ ಟ್ಯಾಕ್ಸ್ ಕಟ್ಟಬೇಕು? ಏನಿಲ್ಲ ನಾವು ಕಟ್ಟಲ್ಲ, ಖಂಡಿತ ಸೇರ್ಸಲ್ಲ, ನಾವು ಹಾಕಲ್ಲ. ನಮಗೆ ಬೇಡ, ನಮ್ಗೆ ಎಲೆಕ್ಷನ್ ನಾವು ಓಟೇ ಹಾಕಲ್ಲ, ಬೇಡ ನಿಮಗೆ. ನಮ್ಮ ಓಟ್ ಏನಕ್ಕೆ ಬೇಕು? ನಮ್ಗೇನೋ ಹೆಲ್ಪೇ ಮಾಡ್ತಿಲ್ಲ ನೀವೊಮ್ಮೆ. ನಮ್ಗೆ ನೀವು ಓಟ್ ಕೇಳೋಣ ಇದೇ ಇಲ್ಲ, ರೈಟ್ಸೇ ಇಲ್ಲ. ಅದು ಯಾವ ರೈಟ್ಸ್ ಮೇಲೆ ನಮ್ಮ ಹತ್ರ ನೀವು ಓಟ್ ಕೇಳ್ತೀರಾ? ನಮ್ಗೆ ಏನಾದ್ರು ಹೆಲ್ಪ್ ಮಾಡಿ ಬಂದು ಓಟ್ಸ್ ಕೇಳಿ, ನೀವು ಮಾಡ್ತೀವಿ. ಜಯಶ್ರೀ ಸರ್. ನಾವು ಒಂದು ವರ್ಷದಿಂದನೂ ಪಟ್ಟಣ ಪಂಚಾಯತಿಗೆ ಮತ್ತೆ ಇಲ್ಲಿ ಕಾರ್ಪೊರೇಷನ್ಗೆ ಎಲ್ಲ ತಿರ್ಗಾಡಿ ಇದು ಮಾಡಿದ್ದೀವಿ. ರೋಡ್ ಇಲ್ಲ, ವಯಸ್ಸಾದವರೆಲ್ಲ ಆಲ್ತರಕ್ಕೆ ಮತ್ತೆ ಹುಡುಗರನ್ನೆಲ್ಲ ಕಳ್ಸಕ್ಕೂ ಹಿಂಸೆ ಆಗ್ತೈತೆ. ಮತ್ತೆ ಕೇಳಕ್ಕೆ ಹೋಗಿದ್ಕೆ ಇವತ್ತು ಎಲ್ಲ ಬಂದಿದ್ರು. ನಾವೇನು ತಪ್ಪು ಮಾಡಿಲ್ಲ. ನಿಮ್ಮ ಒಂದು ಹೆಂಗಸನ್ನ ಆ ಥರ ಬೈದಿ ಎಲ್ಲ ಸರ್ವರ್ ಜನಗಳು ಎಲ್ಲ ಅವರೇ. ನಮಗೆ ಹೆಚ್ಚು ಕಮ್ಮಿ ಆದರೆ ಮಾತ್ರವ ಅವರೇ ಹೊಣೆ ಅಂತ ಅಂದ್ಬಿಟ್ಟು ನಾನು 2 ಮಾತಲ್ಲಿ ನಾನು ಮುಗಿಸ್ತೀನಿ ಮಾತ್ರವ. ಇವತ್ತು ಅಲ್ಲಿ ಕ್ಯಾಮ್ರಾದಲ್ಲಿ ವಿಡಿಯೋ ಆಗಿರುತ್ತೆ ಅಲ್ವಾ, ಪ್ರತಿಭಾ ಅಂತ ಅನ್ನೋರು. ನಾವು ಸರ್ವದಿಗೆ ಅವ್ರು ಏನೋ ಕೇಳ್ಕೊತಾ ಇದ್ರು, ಅವ್ರ ಬಗ್ಗೆ ಕೇಳ್ಕೊತಾ ಇದ್ರು. ನಾವು ಹೆಂಗಸ್ರುಗಳು ಹಿಂಗೆ ನಿಂತಿದ್ವಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದು. ಇವತ್ತಿಂದ ನಿನಗೆ ಶುರು, ನಿನ್ಗೈತೆ ಮುಂದಕ್ಕೆ ಅಂತ ಅಂತವ್ರೆ. ನಾನೇನು ಒಬ್ಳೆ ನಾನು ತಿರುಗ್ತಾ ಇಲ್ಲ. ನಮ್ಮ ಏರಿಯಾದಲ್ಲಿ ಸಮಸ್ಯೆಗೆ ನಾನು ಎಲ್ಲದಕ್ಕೂ ನಾವು ಮುಂದೆ ನುಗ್ಗುತ್ತೀನಿ. ಎಲ್ಲರಿಗೂ ನಾವು ಕರ್ಕೊಬರೋದು ಇದು ಮಾಡೋದು ಮಾಡ್ತೀವಿ ಅಲ್ಲ, ಅದು ಒಂದು ಇದೈತೆ. ನಾಳೆ ದಿವಸ ನನ್ನ ಕುಟುಂಬಕ್ಕೆ ಏನಾರ ತೊಂದರೆ ಆದರೆ ಅವರೇ ಹೊಣೆ ಸರ್. ನಾನು ಇವತ್ತು ಎಲ್ಲ ಸರ್ವ ಜನಕರುಗಳು ನಮ್ಮ ಏರಿಯಾದವ್ರು ನೋಡವ್ರೆ, ಯಾವುದೇ ಒಂದು ತೊಂದರೆ ಬಂದರೂ ಅವರೇ ಹೊಣೆ ಸರ್. ಇಲ್ಲಿ 3 ಮೂಲ ವಾಸ್ತು ಅಂತಂದ್ರೆ ಇಲ್ಲಿ ನಮ್ಮ ಆಶ್ರಯ ಮನೆ ಸೈಟ್ಗಳೆಲ್ಲ ಪ್ಲಾನ್ ಕರೆಕ್ಟಾಗಿ ಕಾರ್ಪೊರೇಷನ್ ಪ್ಲಾನ್ ಮಾಡಿ ಅದಲ್ದೇ ಗಾಡಿ ಜಾಡು ಅಂತ ರೋಡ್ ಬಿಟ್ಟವ್ರೆ. ಆ ರೋಡು ಈಗ ಅದು ಕಟ್ಕೊಬಿಟ್ಟವ್ರೆ. ಈಗ ಇವತ್ತು ಸರ್ವೇಯರ್ ಬಂದು ಇವತ್ತು ನಮ್ಗೆ ಕರೆಕ್ಟಾಗಿ ಕ್ಲೀನಾಗಿ ಒಂದು ಸ್ವಲ್ಪ ಇದು ಕೊಟ್ಟವ್ರೆ. ಅದು ಕರೆಕ್ಟಾಗಿ ಮಾಡಿದಾರೋ ಮಾಡಿಲ್ಲೋ ಗೊತ್ತಿಲ್ಲ. ಅವರು ಈಗ ನಮಗೆ ಈ ನಮ್ಮ ಏರಿಯಾದ ಜನಗಳಿಗೆ ತುಂಬ ತೊಂದರೆ ಆಗದ. ಸುಮಾರು ಜನ ಬಿದ್ದು ಪಾಪ ಹಾಸ್ಪಿಟ್ಲಿಗೆ ಹೋಗೋರೆ. ತಿರ್ಗಾಡಕ್ಕೆ ದಾರಿ ಇಲ್ಲ ನೋಡಿ, ಗಲ್ಲಿ ತಿರ್ಗಾಡಬೇಕು. ಈ ಗಲ್ಲಿಲಿ ನೀವೇ ನೋಡಿ ವಿಡಿಯೋ ಮಾಡಿ, ಅದು ಆ ಥರ ಪರಿಸ್ಥಿತಿ ಆಗ್ಬಿಡುತ್ತೆ. ನಮ್ಮ ಏರಿಯಾದ ಜನಕ್ಕೆ ಚಿಂತಾಜನಕ ಆಗದ. ಚೇಂಬರ್ ಇಲ್ಲ, ನೀರಿಲ್ಲ, ಕಬಿನಿ ನೀರಿಲ್ಲ, ರೋಡ್ ಇಲ್ಲ. ಸತ್ಯನಾರಾಯಣ MLA ಆಗಿದ್ದಾಗ ಮಾಡಿಸಿದ್ದ ಕೆಲಸಗಳು ಅದರಿಂದ ಈಚೆಗೆ ಒಂದು ಕೆಲಸ ಯಾರೂ ಮಾಡಿಲ್ಲ ಸರ್. ನಮ್ಮ ಏರಿಯಾದ ಜನಕ್ಕೆ ಭಾರಿ ತೊಂದರೆ ಆಗ್ಬಿಟ್ಟು ಪ್ರಾಬ್ಲಮ್ ಚಿಂತಾಜನಕ ನಡ್ತಾವ್ರೆ ನೋಡಿ. ಎಷ್ಟು ನೋವಾಗಿದೆ ಅವ್ರಿಗೆ, ನಮ್ಮ ಹೆಣ್ಮಕ್ಳಿಗಾಗಲಿ ನಮ್ಮ ಲೇಡೀಸ್ಗಳು ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ. ಅದರಿಂದ ದಯವಿಟ್ಟು ಈ ರಾಜಾಜಿನಗರ ಆಶ್ರಯ ಮನೆಗೆ ಯಾವ ಸೌಲಭ್ಯಗಳನ್ನು ಕೂಡ 15-20 ವರ್ಷದಿಂದ ಕೊಟ್ಟಿಲ್ಲ. ಸತ್ಯನಾರಾಯಣ MLA ಆಗಿದ್ದಾಗ ಪಾಪ ಈಗ ಕೊಂಚ ರೋಡು ಅವೆಲ್ಲ ಮಾಡಿಕೊಟ್ಟಿದ್ರು. ಈಗ ಅದಾದಮೇಲೆ ಏನು ಕೂಡ ಮಾಡಿಲ್ಲ. MLA ಅವರು ಒಂದು 2-3 ಸತಿ ಬಂದು ಇದಕ್ಕೆ ರೋಡ್ ಬಿಡ್ಸೋಕ್ಕಾಗಿಲ್ಲ. ಅವರು ಸರ್ವೆ ಮಾಡಿ ಈಗ ನೋಡಪ್ಪ ಸರ್ವೆ ಅವರು ನಮಗೆ ಒಂದು ಸ್ವಲ್ಪ ಜೀವ ಬರ್ತಾರೆ. ಸರ್ವೆ ಅವರು ಈಗ ಇಲ್ಲಿಂದ ಒಂದು ಮಾರ್ಕ್ ಮಾಡೋರೆ, ಅಲ್ಲಿ ಸರ್ವಿಸ್ ಸ್ಟೇಷನ್ಗೆ, ಆ ಕಡೆ ಸರ್ವಿಸ್ ಸ್ಟೇಷನ್ಗೆ ಸೇರುತ್ತೆ. ಇದು ಇವ್ರ ಜಾಗ ಬಿಟ್ಟು ನಮ್ಮ ಸರ್ವೆ ನಂಬರ್ಗೆ ಏನು ಜಾಗ ಬರ್ತದೆ ಅದನ್ನ ಬಿಟ್ಕೊಳ್ಳಿ, ಅವ್ರ ಜಾಗ ಅವರೇ ಇಟ್ಕೊಳ್ಳಿ. ಇಲ್ಲಿ ಜಾಸ್ತಿ ಕಟ್ಟಿರೋದ್ರಿಂದ ಈಗ ಗೊತ್ತಾಗಿದ್ದು ನಮಗೆ ಜಾಸ್ತಿ ಕಟ್ಟರ ಅಂತ ಗೊತ್ತಾಯ್ತು ಈಗ ಸರ್ವೇಲಿ. ಅದರಿಂದ ದಯವಿಟ್ಟು ಅದಷ್ಟು ಬಿಡಿಸ್ಕೊಟ್ರೆ ನಮ್ಮ ಏರಿಯಾ ಜನಕ್ಕೆ ಉಸಿರಾಡಂಗೆ ಆಯ್ತಾರೆ. ತುಂಬ ತೊಂದರೆ ಅವರ ತಿರ್ಗಾಡಕ್ಕೆ ಆಯ್ತಾ ಇಲ್ಲ. ಆಮೇಲೆ ವಯಸ್ಸಾಗಿರೋರು ಎಷ್ಟೋ ಜನ ಬಿದ್ದು ಪಾಪ ಹಾಸ್ಪಿಟ್ಲಿಗೆ ಹೋಗೋರು. ಆ ಥರ ಪರಿಸ್ಥಿತಿ ಆಗ್ಬಿಟ್ಟದ. ದಯವಿಟ್ಟು ನಿಮ್ಮ ಮೀಡಿಯಾದವ್ರು ಕೇಳ್ಕೊತಿರೋದು ಇಷ್ಟೇ, ಇದೇನಾರ ಮಾಡಿ ಈಗ ಸರ್ವೆ ಮಾಡಿರೋದನ್ನ ನಮ್ಗೆ ರೋಡ್ ಬಿಡಿಸ್ಕೊಟ್ರೆ ಸಾಕು. ಸದ್ಯಕ್ಕೆ ನೀರಾಳ ಆಗ್ತೀವಿ ಸ್ವಲ್ಪ ಸರ್. ಅಧಿಕಾರಿಗಳ ಮೇಲೆ ನಂಬಿಕೆನೇ ಇಲ್ಲ ನಮಗೆ. ಯಾಕೆ ನಂಬಿಕೆ ಏನಿಲ್ಲ ಅಂತಂದರೆ ನಾವು ಹೆಚ್ಚು ಕಮ್ಮಿ 6 ವರ್ಷದಿಂದನೂ ಎಲ್ಲರಿಗೂ DC-ಗೆ ಕಮಿಷನರ್ಗೆ ಪ್ರತಿಯೊಬ್ಬರಿಗೂ ಕೊಟ್ಟು ಸಾಕಾಗತ್ತೆ. ಯಾರೂ ಸರಿಯಾಗಿ ಸರ್ವೇರ್ ಬರೋಲ್ಲ. ಇಲ್ಲಿ ಯಾರೇ ಬಂದರೂ ಕೂಡ ಒಳಗೆ ಸಂಚು ಮಾಡಿ ಅದು ಇರೋ ಜಾಗನೂ ಕಡಿಮೆ ತೋರಿಸ್ತಾರೆ. ಆ ಥರ ಆಗ್ಬಿಟ್ಟದ ಪರಿಸ್ಥಿತಿ. ನೀವು ಬೇಕಾ ಗೌರ್ಮೆಂಟ್ಗೂ ನಾವು CM ಹತ್ರನೂ ಇದನ್ನು ಆಗಲಿಲ್ಲ ಕೆಲಸ ಅಂದ್ಬಿಟ್ಟು CM ಹತ್ರ ಹೋಗಿ ಕರ್ಕೊಂಡೋಗಿ ನಮ್ಮೆಲ್ಲರೂ ಕೂಡ ನಮ್ಮ ಇಡೀ ಏರಿಯಾ ಜನ ಸಾಹೇಬರು ಬಂದಾಗ CM ಹತ್ರನೇ ಹೋಗಿ ಕೇಳ್ಕೊತೀವಿ.
ನಾವು ಇದು ಕೆಲಸ ಮಾಡಿಕೊಟ್ರೆ ಸರಿ, ಕೆಲಸ ಮಾಡಲಿಲ್ಲ ಅಂದರೆ ನಾವು ಅವ್ರ ಹತ್ರನೇ ಇಡೀ ಏರಿಯಾ ಜನ ಎಲ್ಲ ಹೋಗಿ ಕೇಳ್ಕೊತೀವಿ ಸರ್. ಈ ಕಡೆ ಈ ಭಾಗದಲ್ಲಿ ಶಾಸಕರು ಬರ್ತಾರೆ ಸರ್, ಕರೆಕ್ಟಾಗಿ ಮಾಹಿತಿ ತಗೊಂಡು ಬರಲ್ಲ, ಅವ್ರಿಗೆ ಗೊತ್ತಿಲ್ಲ ಏನು. ಅವ್ರಿಗೆ ಸರ್ವೆಯವರು ಅವ್ರಿಗೆ ಸರಿಯಾಗಿ ಹೇಳಲ್ಲ, ಸರ್ವೆಯವರು ಅವ್ರಿಗೆ ಸರಿಯಾಗಿ ಹೇಳಲ್ಲ. ಇವತ್ತು MLA ಅವ್ರು ಬಂದಾಗ ಇಲ್ಲಿ ಏನು ಜಾಗ ಯಾವುದು ಇಲ್ಲ, ಇಲ್ಲಿ ಎಲ್ಲ ಇವ್ರದೇನೆ ಅಂತ ಹೇಳಿದರು. ಈಗ ಒಂದು ಸ್ವಲ್ಪ ನಾವು ಪ್ರಚಾರ ಹಾಕಿ ಎಲ್ಲ ಕಡೆ ಓಡಾಡಿದ್ದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಹೇಳೋರೆ, ಸ್ವಲ್ಪ ಜಾಗ ಇದೆ, ಇದು ಹೊಡಿಬೇಕು, ಹೊಡೆದ್ರೆ ತಿರ್ಗಡಕ್ಕೆ ದಾರಿ ಆಗುತ್ತೆ ಅಂತ ಹೇಳೋರೆ. ಈಗ MLA ಅವರು ಇದ್ದಾಗ ಅವ್ರು ಏನು ಮಾತಾಡನೇ ಇಲ್ಲ. DC ಕಮಿಷನರ್ ಸಹಿತವಾಗಿ ಬಂದಿದ್ದು ಇಲ್ಲಿ. ಹಾಂ, ಈಗ ಮಾರ್ಕ್ ಮಾಡೋರೆ, ಸ್ವಲ್ಪ ಮಾರ್ಕ್ ಮಾಡೋರು. ಆ ಕಡೆ ಸರ್ವಿಸ್ ರೋಡ್ಗೆ ಜಾಗ ಕೊಟ್ಟವ್ರೆ. ನಮ್ಗೆ ಈಗ ಮಾರ್ಕ್ ಮಾಡಿರೋದಕ್ಕೆ ಹೊಡ್ಕೊಟ್ರೆ ಸಾಕು. ಸದ್ಯ ಹೊಡೆದು ಕೊಟ್ರೆ ಆಮೇಲೆ ಮುಂದಕ್ಕೆ ನಾವು ಏನೋ ಒಂದು 15 ದಿನದೊಳಗೆ ಮಾಡ್ಕೊಡ್ತೀವಿ ಅಂತ ಹೇಳೋರೆ. ನೋಡೋಣ ಹೆಂಗಾಗ್ತದೆ ಅಂತ ಗೊತ್ತಿಲ್ಲ. ಅಧಿಕಾರಿಗಳ ಮೇಲೆ ನಮಗೆ ಒಂದು ನಂಬಿಕೆನೇ ಹೊಂಟೋಗದೆ. ಅಷ್ಟು ಮಟ್ಟಿಗೆ ತಿರ್ಗಾಡಿದ್ವಿ ನಾವು. ಈಗ ಏನೋ ವಿಜಯ್ ಕುಮಾರ್ ಪಟ್ಟಣ ಪಂಚಾಯತ್ ಅವರು 15 ದಿನದೊಳಗೆ ನಾವೇನಾರು ಮಾಡಿಸ್ಕೊಡ್ತೀವಿ ಅಂತ ಹೇಳೋರೆ. ಅವ್ರಿಗೆ ಧನ್ಯವಾದ ಹೇಳ್ತೀವಿ. ನಿಮ್ಮ ಮೀಡಿಯಾದವ್ರಿಗೂ ಪಾಪ ನೀವೆಲ್ಲ ಬಂದು ನಮ್ಮ ಬಡವರು, ನಾವು CM ಹತ್ರ ಸರ್, ನಾವು ಈಗ ಧರಣಿನೂ ಕೂತ್ಕೋತೀವಿ. CM ಸಾಹೇಬರು ಬಂದಾಗ CM ಸಾಹೇಬ್ರ ಮನೆ ಹತ್ರ ಹೋಗಿ ನಾವು ಎಲ್ಲ ಸಾಹೇಬ್ರ ಮುಂದೆ ಹೇಳ್ಕೊತೀವಿ ಸರ್. ನಮ್ಮ ಕಷ್ಟ ನೋವುಗಳನ್ನೆಲ್ಲ ಅಲ್ಲಿ ಹೋಗಿ ಹೇಳ್ಕೊತೀವಿ. ನಾವು ಇಲ್ಲಿ 15 ವರ್ಷದಿಂದ ಇಲ್ಲಿ MLA ಅವರು ಇದು ಯಾವುದಕ್ಕೂ ಏರಿಯಾನೇ ಗಣನೆಗೆ ತಗೋತಾ ಇಲ್ಲ. ಹಾಗೆ ಅದರಿಂದ ನಾವು CM ಹತ್ರ ನಮ್ಮ ಇಡೀ ಏರಿಯಾ ಜನ ಹೋಗ್ತೀವಿ, ಹೆಂಗಸರು ಗಂಡಸರೆಲ್ಲ ಹೋಗಿ ಅವ್ರ ಹತ್ರ ಕೇಳ್ಕೊತೀವಿ. ನಮ್ಮ ಪ್ರಾಬ್ಲಮ್ ಹಿಂಗಿದೆ ಅಂತ ಹೇಳ್ತೀವಿ, ನಾವು ಮಾಡಿಸ್ಕೊತೀವಿ. ಈಗ ಅವ್ರು ಮಾಡೋದು ಈಗ ಮಾಡ್ತೀವಿ ಅಂತ ಹೇಳೋರೆ, ಅದು ಮಾಡಿದ್ರೆ ಏನೋ ಸದ್ಯ ಒಂಚೂರು ನಮ್ಮ ತಿರ್ಗಾಡಕ್ಕೆ ಉಸಿರಾಡುತ್ತೆ ಅಂತ ಹೇಳ್ತೀನಿ. ನೋಡಿ ಹಿಂಗೆ ಮಾಡಿ ನಮ್ಗೆ ಕುಡಿಯೋ ನೀರು, ರೋಡು, ಚೇಂಬರ್ಗಳೆಲ್ಲ ಮನೆ ಒಳಗೆ, ಆ ಚೇಂಬರ್ ತೆಗೆದ್ರೆ ಒಳಗಾಗ್ಬಿಟ್ಟು ಸಾಕಣ. 3 ಕೆಲಸ ಮಾಡಿಕೊಟ್ರೆ ಬೇಕಾದಷ್ಟು ನಮ್ಗೆ. ನೋಡಿ ನೀರು ತರಕ್ಕೆ ಹೋಗಿ ಬಿದ್ದುಬಿಟ್ಟು ಇಲ್ಲಿ ನೀರು ತರಕಾದ ಏರಕ್ಕಾದ ಹೇಳಿ ನಮ್ಗೆ ವಯಸ್ಸಾದವರು ಹೇಳಿ, ನಾವು ತರಕಾದ ನೀರನ್ನ ನಿಮಗೆ ಗೊತ್ತಲ್ವಾ ಹೇಳಿ. ಅದಕ್ಕೆ ನಮ್ಗೆ ಇದು ದಯವಿಟ್ಟು ಅದನ್ನು ಮಾಡಿಸ್ಕೊಟ್ಬಿಟ್ರೆ ಪೈಪ್ ಲೈನ್ ಹೋಗಿದ್ರು ನಮಗೆ ಕನೆಕ್ಷನ್ ಕೊಟ್ಟಿಲ್ಲ ನೀರಿಂದು. ಆಮೇಲೆ ಸರ್ ಇವಾಗ ಇನ್ನೊಂದು ಸರ್, ಇವಾಗ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಸರ್. ಇಲ್ಲಿ ಒಂದು ಸಿಗ್ನಲ್ ಇಲ್ಲ ರಿಂಗ್ ರೋಡಲ್ಲಿ. ನಾವು ರಿಂಗ್ ರೋಡ್ ದಾಟೋಗಿ ಸಿಹಿ ನೀರು ತರಬೇಕು ಕುಡಿಯೋಕ್ಕೆ. ನಾವು ತರೋಕ್ಕಾಗುತ್ತಾ ಸರ್? ನೀವೇ ಯೋಚನೆ ಮಾಡಿ ಸರ್. ತುಂಬ ಸಿಗ್ನಲ್ ಇದೆ ಸರ್. ಆಮೇಲೆ ನಮ್ಮನೆ ಪಕ್ಕದಲ್ಲಿ ಪಾರ್ಕ್ ಇದೆ ಸರ್. ಆ ಪಾರ್ಕಲ್ಲಿ ಒಂದು ಅಂಗನವಾಡಿ ಮಾಡಿಸ್ಬೇಕು ಸರ್. ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಯಾವುದೋ ಒಂದು ಸೀಟಿನ ಮನೇಲೆ ಬಾಡಿಗೆ ಕೊಟ್ಕೊಂಡಿದ್ದಾರೆ. ಫುಲ್ ಸುರಿಯುತ್ತೆ ಅಂಗನವಾಡಿಗೆ. ಮಕ್ಕಳುಗಳಿಗೆಲ್ಲ ಪ್ರಾಬ್ಲಮ್ ಇದೆ, ನೀರಿಗೆ ತೊಂದರೆ ಇದೆ ಅವ್ರಿಗೆ. ಆಮೇಲೆ ಸುಮ್ಮನೆ ಇರೋ ರೋಡ್ನ ಬಂದು ಮೋರಿ ಮಾಡಿಬಿಟ್ರು. ಆ ಮೋರಿ ಮೇಲೆ ಕಲ್ಲು ಮುಚ್ಚಿಲ್ಲ ಸರ್, ಅವರು ಕಲ್ಲು ಹಾಕಿಲ್ಲ. ಆ ಮೋರಿ ಮೇಲೆ ಬಿದ್ದು ಎದ್ದು ಎಷ್ಟೋ ಜನ ಪ್ರಾಬ್ಲಮ್ ಆಗಿದೆ, ತುಂಬಾ ತೊಂದರೆ ಆಗಿದೆ. ನಾವು ಬಂದು 20 ವರ್ಷ ಆಯಿತು ಇಲ್ಲಿಗೆ. 20 ವರ್ಷದಿಂದ ನಾವು ನೀರಿನ ಬಿಲ್ ಕಟ್ತಿದ್ವಿ, ಮಾಮೂಲಿ ಮಿನಿಮಮ್ ಕಟ್ತಿದ್ವಿ. ಈಗ ಸುಮಾರು ಒಂದು 10 ವರ್ಷದಿಂದ ನಮಗೆ ಬಿಲ್ ಕೊಡ್ತಾಯಿಲ್ಲ. ಯಾಕೆ ಅಂದರೆ ನಮಗೇನು ಸೌಲಭ್ಯ ಇಲ್ಲ, ಕೊಡ್ತಾಯಿಲ್ಲ. ಈಗ ಒಂದೇ ಸಲ ಬಂದ್ರೂ ನಮಗೆ ಕಟ್ಟೋಕ್ಕಾಗಲ್ಲ ಬಿಲ್ಲು. ತುಂಬಾ ಪ್ರಾಬ್ಲಮ್ ಇದೆ ಸರ್ ನಮಗೆಲ್ಲ ಅನುಕೂಲ ಮಾಡಿಕೊಟ್ರೆ ನಾವು ಓಟ್ ಹಾಕ್ತೀವಿ. ಇಲ್ಲ ಅಂದರೆ ನಮ್ಮ ಏರಿಯಾಗೆ ಯಾರೂ ಬರೋಕ್ಕೆ ಕೊಡ್ದು. ಇದು ಮಾತ್ರ ಕಂಡೀಷನ್ ಸರ್.